ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮಗೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ಲ ಸಾಧಾರಣ ನೀರಿನ ಬಗ್ಗೆ ಗೊತ್ತೇ ಇರುತ್ತೆ, ಆದರೆ ಈ ಕಪ್ಪು ನೀರಿನ ಬಗ್ಗೆ ನೀವು ಯಾವತ್ತಾದರೂ ತಿಳ್ಕೊಂಡಿದ್ದೀರಾ? ಇದರ ಬೆಲೆಯನ್ನು ಕೇಳಿದರೆ ನೀವು ದಿಗ್ಭ್ರಾಂತಿಗೊಳ್ತೀರಾ. ಜಗತ್ತಿನಲ್ಲಿರುವಂತಹ ಅತಿ ಶ್ರೀಮಂತರು, ಸೆಲೆಬ್ರಿಟಿಗಳು ಕುಡಿಯುವಂತಹ ಈ ನೀರಿಗೆ ಅಂದರೆ ಅರ್ಧ ಲೀಟರ್ ನೀರಿನ ಬೆಲೆ 2,000 ರೂಪಾಯಿಗಳಿಗಿಂತ ಹೆಚ್ಚಿದೆ. ಆದರೆ ನೀವು ಮನಸ್ಸು ಮಾಡಿದರೆ ಕೇವಲ 10 ರೂಪಾಯಿಗಳಲ್ಲಿ ಇದಕ್ಕಿಂತ ಉತ್ತಮವಾದ ನೀರನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು. ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಬೇಸಿಗೆಯಲ್ಲಿ ಬಾಯಾರಿಕೆಯನ್ನು ತೀರಿಸ್ಕೊಳ್ಳೋದಕ್ಕೆ ನಾವು ನೀರನ್ನು ಕುಡಿತೀವಿ. ಆದರೆ ಜಗತ್ತಿನ ಅತಿ ಶ್ರೀಮಂತರು, ಸೆಲೆಬ್ರಿಟಿಗಳು ಸಹ ನಾವು ಕುಡಿಯುವಂಥ ನೀರನ್ನೇ ಕುಡಿತಾರಾ ಅನ್ನೋ ಕುತೂಹಲ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಸ್ನೇಹಿತರೆ, ಬಹುಶಃ ವಿರಾಟ್ ಕೊಹ್ಲಿ ಕ್ರಿಕೆಟ್ ಫೀಲ್ಡ್ನಲ್ಲಿ ಕಪ್ಪು ನೀರನ್ನು ಕುಡಿತಾ ಇರೋ ದೃಶ್ಯವನ್ನು ಅನೇಕರು ಗಮನಿಸಿರ್ಬೋದು. ನಿಮ್ಮಲ್ಲಿ ಹಲವರು ಯಾವುದೋ ಒಂದು ಡ್ರಿಂಕ್ಸ್ ಅಂದ್ಕೊಂಡು ಸುಮ್ಮನಾದರೆ ಕೆಲವರಿಗೆ ಈ ಬ್ಲ್ಯಾಕ್ ವಾಟರ್ ಯಾವುದು ಅನಿಸಿರ್ಬೋದು. ಸ್ನೇಹಿತರೆ, ನಿಜ ಏನು ಅಂದರೆ ವಿರಾಟ್ ಕೊಹ್ಲಿಯಂತಹ ಸೆಲೆಬ್ರಿಟಿಗಳು ನೀವು ಕುಡಿಯುವಂತಹ ಸಾಮಾನ್ಯ ನೀರನ್ನು ಕುಡಿಯೋದಿಲ್ಲ. ನಾವು ಕುಡಿಯೋ ನೀರು ಕಲರ್ಲೆಸ್ ಆಗಿದ್ದರೆ ಈ ಸೆಲೆಬ್ರಿಟಿಗಳು ಕುಡಿಯುವಂಥ ನೀರು ಕಪ್ಪು ಬಣ್ಣದ್ದಾಗಿರುತ್ತೆ. ಅಷ್ಟೇ ಅಲ್ಲ, ನಾವು ಕುಡಿಯುವ ನೀರಿನ ಬೆಲೆಗಿಂತ 100-200 ಪಟ್ಟು ಇದರ ಬೆಲೆ ಹೆಚ್ಚಾಗಿರುತ್ತೆ. ಅರ್ಧ ಲೀಟರ್ ಕಪ್ಪು ನೀರಿನ ಬೆಲೆ 100-2,000ವರೆಗೂ ಇದೆ. ಇಷ್ಟೊಂದು ಬೆಲೆಯ ನೀರಿನಲ್ಲಿ ಅಂತಹ ವಿಶೇಷತೆ ಏನಿದೆ ಅಂತ ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು ಅಲ್ವಾ? ವಿಶೇಷತೆ ಇದೆ ಸ್ನೇಹಿತರೆ, ಇದನ್ನು ನಿಮಗೆ ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ನೀವು ಒಂದು ವೇಳೆ ಮನಸ್ಸು ಮಾಡಿದರೆ ಇದಕ್ಕಿಂತ ಹೆಚ್ಚು ಶಕ್ತಿಯುಳ್ಳ ನೀರನ್ನು ಮನೆಯಲ್ಲಿಯೇ ಕೇವಲ 10 ರೂಪಾಯಿನಲ್ಲಿ ತಯಾರಿಸ್ಕೊಳ್ಬೋದು. ಇದನ್ನು ಹೇಗೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲಿಗೆ ಈ ಬ್ಲ್ಯಾಕ್ ವಾಟರ್ ಅಥವಾ ಕಪ್ಪು ನೀರು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನಂತರ ಇಷ್ಟೇ ಶಕ್ತಿಯುತವಾದ ಅಥವಾ ಇದಕ್ಕಿಂತ ಹೆಚ್ಚು ಶಕ್ತಿಯುಳ್ಳಂಥ ನೀರನ್ನು ನೀವು ಮನೆಯಲ್ಲಿಯೇ ಹೇಗೆ ತಯಾರಿಸ್ಕೊಳ್ಳೋದು ಅನ್ನೋದನ್ನು ಸಹ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಬೇಸಿಗೆಯಲ್ಲಿ ನಮ್ಮ ದೇಹದಿಂದ ಬೆವರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಕ್ಕೆ ಹೋಗುತ್ತೆ. ಹಾಗೆಯೇ ದೇಹದಿಂದ ಖನಿಜಾಂಶಗಳು ಸಹ ಹೊರಕ್ಕೆ ಹೋಗ್ತವೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಹೆಚ್ಚು ಬಳಲಿಕೆ ಉಂಟಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಹೊಟ್ಟೆಯಲ್ಲಿ ಆ್ಯಸಿಡಿಟಿ ಸಹ ಹೆಚ್ಚಾಗೋದನ್ನು ನೀವು ಗಮನಿಸಿರ್ಬೋದು. ನಾವು ಕುಡಿಯುವ ಸಾಧಾರಣ ನೀರಿನಿಂದ ನಮ್ಮ ಬಾಯಾರಿಕೆ ಕಡಿಮೆ ಆಗಬಹುದು, ದೇಹದಲ್ಲಿ ತೇವಾಂಶ ಹೆಚ್ಚಾಗಬಹುದು ಅಷ್ಟೇ. ಆದರೆ ದೇಹದ ಚಯಾಪಚಯ ಕ್ರಿಯೆಗೆ, ಬೇರೆ ಬೇರೆ ಚಟುವಟಿಕೆಗಳಿಗೆ ಪ್ರಮುಖವಾಗಿ ಬೇಕಾಗಿರುವ ಲವಣಾಂಶಗಳು ದೇಹಕ್ಕೆ ಈ ನೀರಿನಿಂದ ಸಿಗೋದಿಲ್ಲ. ಆದ್ದರಿಂದಲೇ ಸೆಲೆಬ್ರಿಟಿಗಳು, ಅತ್ಯಂತ ಶ್ರೀಮಂತರು ಈ ಬ್ಲ್ಯಾಕ್ ವಾಟರ್ ಅಥವಾ ಕಪ್ಪು ನೀರನ್ನು ಕುಡಿಯುತ್ತಾರೆ. ಇದರ ಬೆಲೆ ಸಾಮಾನ್ಯರ ಕೈಗೆ ಎಟ್ಕೋದಿಲ್ಲ. ಅರ್ಧ ಲೀಟರ್ ಬ್ಲ್ಯಾಕ್ ವಾಟರ್ನ ಬೆಲೆ 100-2,000 ರೂಪಾಯಿಗಳವರೆಗೂ ಇದೆ. ಅಂದರೆ ಇದರಲ್ಲಿರುವ ವಿಶೇಷ ಶಕ್ತಿಯನ್ನು ನೀವು ಊಹಿಸಿಕೊಳ್ಬೋದು. ಕಪ್ಪು ನೀರು ಅಥವಾ ಬ್ಲ್ಯಾಕ್ ವಾಟರ್ ಅಂದರೆ ಫುಲ್ವಿಕ್ ಆ್ಯಸಿಡ್ ಮತ್ತು ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಇಂತಹ ಖನಿಜಾಂಶಗಳನ್ನು ಒಳಗೊಂಡಿರುವಂಥ ಆಲ್ಕಲೈನ್ ವಾಟರ್ ಅಥವಾ ಕ್ಷಾರೀಯ ನೀರು. ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಬಣ್ಣವನ್ನು ಸೇರಿಸಿರೋದಿಲ್ಲ. ಇದು ನೈಸರ್ಗಿಕವಾಗಿಯೇ ಕಪ್ಪು ಬಣ್ಣದ್ದಾಗಿರುತ್ತೆ. ಇದರಲ್ಲಿ 70ಕ್ಕೂ ಹೆಚ್ಚು ಖನಿಜಾಂಶಗಳಿರ್ತವೆ. ಇದರ pH ಮಟ್ಟ ಹೆಚ್ಚಾಗಿರುತ್ತೆ, ಅಂದರೆ 8ಕ್ಕಿಂತ ಹೆಚ್ಚಾಗಿರುತ್ತೆ. ಇದು ದೇಹದಲ್ಲಿ ತೇವಾಂಶವನ್ನು ಹೆಚ್ಚೋದಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿರುವ ಫುಲ್ವಿಕ್ ಆ್ಯಸಿಡ್ ನೀರಿಗೆ ಕಪ್ಪು ಬಣ್ಣವನ್ನು ನೀಡುತ್ತೆ, ಜೊತೆಗೆ ಪೋಷಕಾಂಶಗಳನ್ನು ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಫುಲ್ವಿಕ್ ಆ್ಯಸಿಡ್ ಪ್ರಕೃತಿಯಲ್ಲಿಯೇ ಸಿಗುತ್ತೆ, ಶಿಲಾಜಿತ್ ರೂಪದಲ್ಲಿಯೂ ಸಿಗುತ್ತೆ. ಇದನ್ನು ನೀರಿಗೆ ಮಿಕ್ಸ್ ಮಾಡಿ ಬ್ಲ್ಯಾಕ್ ವಾಟರ್ ಅಥವಾ ಕಪ್ಪು ನೀರನ್ನು ತಯಾರಿ ಮಾಡಲಾಗುತ್ತೆ. ಇದರಲ್ಲಿರುವ ಕ್ಯಾಲ್ಶಿಯಂ ಮೂಳೆಯ ಆರೋಗ್ಯಕ್ಕೆ ಒಳ್ಳೆಯದು. ಮ್ಯಾಗ್ನೀಷಿಯಂ ದೇಹದ ಶಕ್ತಿಯ ಮಟ್ಟವನ್ನು ಹೆಚ್ಚಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಪೊಟ್ಯಾಷಿಯಂ ದೇಹದಲ್ಲಿರುವ ದ್ರವದ ಸಮತೋಲನವನ್ನು ಕಾಪಾಡುತ್ತೆ. ಇದರಲ್ಲಿ pH ಮಟ್ಟ ಹೆಚ್ಚು ಇರೋದರಿಂದ ದೇಹದಲ್ಲಿ ಆಮ್ಲೀಯತೆ ಅಥವಾ ಆ್ಯಸಿಡಿಟಿಯನ್ನು ಕಡಿಮೆ ಮಾಡುತ್ತೆ. ಈ ಬ್ಲ್ಯಾಕ್ ವಾಟರನ್ನು ಕುಡಿಯೋದ್ರಿಂದ ಸಾಮಾನ್ಯ ನೀರಿಗಿಂತ ವೇಗವಾಗಿ ಇದು ದೇಹವನ್ನು ಹೈಡ್ರೇಟ್ ಮಾಡುತ್ತೆ. ಚರ್ಮದ ಆರೋಗ್ಯಕ್ಕೆ ಕೂಡ ಇದು ಬಹಳ ಒಳ್ಳೆಯದು. ವೃದ್ಧಾಪ್ಯದ ಲಕ್ಷಣವನ್ನು ಇದು ಕಡಿಮೆ ಮಾಡುತ್ತೆ. ದೇಹದ ಮೆಟಬಾಲಿಸಮನ್ನು ಹೆಚ್ಚು ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಇಷ್ಟೆಲ್ಲ ಕಾರಣಗಳಿಂದಾಗಿಯೇ ಸೆಲೆಬ್ರಿಟಿಗಳು ಮತ್ತು ಶ್ರೀಮಂತರು ಈ ಬ್ಲ್ಯಾಕ್ ವಾಟರನ್ನು ಕುಡಿಯೋದು. ಸ್ನೇಹಿತರೆ, ಹಾಗಾದರೆ ಸಾಮಾನ್ಯ ಜನರು ಇಂತಹ ನೀರನ್ನು ಕುಡಿಯೋದು ಹೇಗೆ, ಆರೋಗ್ಯ ಸುಧಾರಿಸಿಕೊಳ್ಳೋದು ಹೇಗೆ ಅನ್ನೋ ಒಂದು ಸಹಜ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುತ್ತೆ. ನಾವು ಇಷ್ಟೊಂದು ಕಾಸ್ಟ್ಲಿ ನೀರನ್ನು ಖರೀದಿಸಿ ಕುಡಿಯುವಂತಹ ಅಗತ್ಯ ಇಲ್ಲ.
ಕೇವಲ 10 ರೂಪಾಯಿ ಖರ್ಚು ಮಾಡಿ ಇದಕ್ಕಿಂತ ಹೆಚ್ಚು ಪವರ್ಫುಲ್ ನೀರನ್ನು ನಾವೇ ತಯಾರು ಮಾಡಿಕೊಂಡು ಕುಡಿಬಹುದು. ಹೇಗೆ ಅಂತೀರಾ? ನಾನು ನಿಮಗೆ ಇಂತಹದ್ದೇ ಒಂದು ಆಲ್ಕಲೈನ್ ವಾಟರ್ನ ತಯಾರು ಮಾಡುವಂಥ ವಿಧಾನವನ್ನು ತಿಳಿಸ್ತೀನಿ ಬನ್ನಿ. ಇದಕ್ಕಾಗಿ ನೀವು ಮೊದಲಿಗೆ 2 ಗ್ಲಾಸ್ ನೀರನ್ನು ತೆಗೆದುಕೊಳ್ಳಿ. ಇದಕ್ಕೆ ನೀವು ಏನೇನು ಸೇರಿಸಬೇಕು ಅಂತಂದರೆ ಸ್ವಲ್ಪ ಕ್ಯಾರೆಟ್ ಪೀಸ್ಗಳು, ಆಮೇಲೆ ಸ್ವಲ್ಪ ಬೀಟ್ರೂಟ್ ಪೀಸ್ಗಳನ್ನು ಸೇರಿಸಿ, ಇದಾದ ನಂತರ ಸ್ವಲ್ಪ ಸೌತೆಕಾಯಿ ಪೀಸ್ಗಳನ್ನು ಸೇರಿಸಬೇಕು. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ಪೀಸ್ಗಳನ್ನು ಸೇರಿಸಬೇಕು. ಒಂದು ಅರ್ಧ ನಿಂಬೆಹಣ್ಣನ್ನು ಪೀಸ್ ಮಾಡಿ ಹಾಕಿದರೆ ಸಾಕು. ನಂತರ ಇದಕ್ಕೆ ನೆಲ್ಲಿಕಾಯಿ ಅಥವಾ ಆಮ್ಲ ಇದನ್ನು ಪೀಸ್ ಮಾಡಿ ಹಾಕಬೇಕು. 1 ನೆಲ್ಲಿಕಾಯಿಯನ್ನು ಪೀಸ್ ಮಾಡಿ ಹಾಕಿದರೆ ಸಾಕು. ಇದಾದ ನಂತರ ಹಸಿ ಶುಂಠಿ ಅಥವಾ ಹಸಿ ಅರಿಶಿಣವನ್ನು ಸಣ್ಣ ಪೀಸ್ಗಳಾಗಿ ಕತ್ತರಿಸಿ ಹಾಕಬೇಕು. ನೀವು ಬೇಕಿದ್ರೆ ಹಸಿ ಶುಂಠಿ ಮತ್ತು ಹಸಿ ಅರಿಶಿಣ ಎರಡನ್ನೂ ಬೇಕಿದ್ದರೂ ಸೇರಿಸ್ಬೋದು. ಇದಾದ ನಂತರ ಸ್ವಲ್ಪ ಮಿಂಟ್ ಅಥವಾ ಪುದೀನ ಸೊಪ್ಪನ್ನು ಇದಕ್ಕೆ ಸೇರಿಸಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ರಾತ್ರಿ ನೆನೆಯೋದಕ್ಕೆ ಬಿಡಿ. ಈಗ ಇದರ ಜೊತೆ ಇನ್ನೂ ಒಂದು ಪದಾರ್ಥವನ್ನು ನೀವು ತೆಗೆದುಕೊಳ್ಬೇಕು. ಒಂದು ಸಣ್ಣ ಬೌಲ್ನಲ್ಲಿ 1 ಚಮಚ ಕಾಮಕಸ್ತೂರಿ ಅಥವಾ ಸಬ್ಜಾ ಸೀಡ್ಸನ್ನು ಹಾಕ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಸಹ ಒಂದು ರಾತ್ರಿ ನೆನೆಯೋದಕ್ಕೆ ಬಿಡಿ. ಮಾರನೇ ದಿನ ನಾನಿದನ್ನು ಈಗ ಓಪನ್ ಮಾಡ್ತಾ ಇದ್ದೀನಿ. ಈ ನೀರಿನಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ರೀತಿಯ ಖನಿಜಾಂಶಗಳು, ಆ್ಯಂಟಿ ಆಕ್ಸಿಡೆಂಟ್ಗಳು ಸೇರಿಕೊಂಡಿರ್ತವೆ. ಈಗ ಈ ನೀರನ್ನು ನೀವು ಒಂದು ಗ್ಲಾಸಿಗೆ ಸೋಸಿಕೊಳ್ಬೇಕು. ಇದಕ್ಕೆ ನೀವು ರಾತ್ರಿ ನೆನೆಸಿಟ್ಟಂತಹ ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಗಳನ್ನು ಸೇರಿಸಬೇಕು. 1 ಗ್ಲಾಸ್ ಈ ಡ್ರಿಂಕಿಗೆ 1 ಚಮಚ ಸಬ್ಜಾ ಸೀಡ್ಸನ್ನು ಸೇರಿಸಿದರೆ ಸಾಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ಎದ್ದ ಕೂಡಲೇ 1 ಗ್ಲಾಸ್ ಈ ಡ್ರಿಂಕನ್ನು ಕುಡಿಬೇಕು. ಹೀಗೆ ನೀವು 15 ದಿವಸ ಮಾಡಿದರೂ ಸಾಕು. ನಿಮ್ಮ ದೇಹ ಸಂಪೂರ್ಣವಾಗಿ ಡಿಟಾಕ್ಸ್ ಆಗಿ ಆರೋಗ್ಯಪೂರ್ಣವಾಗುತ್ತೆ. ಇದರ ಜೊತೆಯಲ್ಲೇ ನಿಮ್ಮ ದೇಹಕ್ಕೆ ಬೇಕಾದಂತಹ ಖನಿಜಾಂಶಗಳು ಸಹ ನಿಮಗೆ ಸಿಗತ್ತೆ. ಸ್ನೇಹಿತರೆ, ಮಾರ್ಕೆಟ್ನಲ್ಲಿ ಸಿಗುವಂತಹ ಆಲ್ಕಲೈನ್ ವಾಟರ್ ಅಥವಾ ಬ್ಲಾಕ್ ವಾಟರ್ ಬಗ್ಗೆ, ನೀವು ಮನೆಯಲ್ಲೇ ತಯಾರು ಮಾಡಿಕೊಳ್ಳಬಹುದಾದಂಥ ಆಲ್ಕಲೈನ್ ವಾಟರ್ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.